ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಸಲುವಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಕೊಪ್ಪಳದ ತಳಕಲ್ಲ ಗ್ರಾಮದಲ್ಲಿ ನಿನ್ನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ತೋಟಗಾರಿಕೆ ಇಲಾಖೆ ವಿಜ್ಞಾನಿ ಡಾಕ್ಟರ್ ವಿ ಭಾಸ್ಕರ್, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಮತ್ತು ತಳಕಲ್ಲ ಗ್ರಾಮದ ಪ್ರಗತಿಪರ ರೈತ ತಿಮ್ಮಣ್ಣ ಚೌಡಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರೈತ ಹನುಮಂತ ವಾಲ್ಮೀಕಿ ಬೀಜ ಸಂಸ್ಕರಣೆ, ಬಿತ್ತನೆಯಂತಹ ಮಹತ್ವದ ಸಂಗತಿಗಳ ಬಗ್ಗೆ ಉಪಯುಕ್ತ ಮಾಹಿತಿ ದೊರಕಿದ್ದು ಸಾಕಷ್ಟು ಅನುಕೂಲವಾಗಿದೆ ಎಂದರು. ಬೀಜ ಸಂಸ್ಕರಣೆಯನ್ನು ಮಾಡಬೇಕು, ಬೀಜ ಬಿತ್ತನೆಯನ್ನು ಮಾಡಬೇಕು, ಇದನ್ನೆಲ್ಲ ಸವಿಸ್ತರವಾಗಿ ಹೇಳಿ ಮಾಡಿಕೊಟ್ಟಿದ್ದಾರೆ. ಪ್ರಗತಿಪರ ರೈತ ತಿಮ್ಮಣ್ಣ ಚೌಡಿ, ಕಾರ್ಯಕ್ರಮವು ಸರ್ಕಾರ ಮತ್ತು ರೈತರ ನಡುವಿನ ಕೊಂಡಿಯಾಗಿದೆ. ರೈತರು ಭೂಮಿ ಹದಗೊಳಿಸಲು ವಿಜ್ಞಾನಿಗಳ ಸಲಹೆ ಪಡೆಯುವುದು ಅವಶ್ಯ ಎಂದು ತಿಳಿಸಿದರು. ಆಮೇಲೆ ರಾಸಾಯನಿಕ ವಿಚಾರಗಳಲ್ಲಿ ಇವತ್ತು ಮಣ್ಣನ್ನ ನಾವು ವಿಕಸಿತವಾಗಿ ಇದು ಮಾಡಿಕೊಂಡು ಮಾದರಿಯನ್ನಾಗಿ ಮಾಡಿಕೊಂಡು ನಮ್ಮ ಕೃಷಿಗೆ ಆದ್ಯತೆ ನೀಡುವಂತ ಮತ್ತು ಕೃಷಿಗೆ ಉತ್ತೇಜನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿ ಜ್ಯೋತಿ, ಕ್ಷೇತ್ರ ಬೆಳೆ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಯಾವ ರೀತಿ ಬೆಳೆಸಬೇಕೆಂಬುದರ ಬಗ್ಗೆ ಮಾಹಿತಿ ದೊರಕಿತು ಎಂದು ಹೇಳಿದರು. ಇಂಗಾಲವನ್ನ ಜಾಸ್ತಿ ಮಾಡ್ಲಿಕ್ಕೆ ಸಾವಯವ ವಸ್ತುಗಳಾದಂತ ತಿಪ್ಪೆ ಗೊಬ್ಬರ ಆಯ್ತು, ಎರೆಹುಳು ಗೊಬ್ಬರ ಆಯ್ತು, ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರ್ಸೋದ್ ಮುಖಾಂತರ ಮಣ್ಣಿನ ಫಲವತ್ತತೆ ನಾವು ಆದಷ್ಟು ಮಟ್ಟಿನಲ್ಲಿ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಕೊಟ್ವಿ.